ಮೊದಲಿಗೆ ನಾನು ನಿಮ್ಗೆ ಅಲ್ಲಿ ಡಯಾಗ್ರಾಮ್ದಲ್ಲಿ ಹೇಳಿದಾಗೆ ಮೊದಲು ಏನು ಮಾಡಬೇಕು, ಎನರ್ಜಿ ಮೀಟ್ರಿಂದ ಫ್ಯೂಸ್ ಡಿ ಪಿಯಿಂದ ಡೈರೆಕ್ಟ್ಲಿ ಬರುತ್ತೆ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಇದು ಪ್ರಾಕ್ಟಿಕಲ್ ಲ್ಯಾಬ್ ಆಗಿರೋದ್ರಿಂದ ನಾವೇನು ಮಾಡಿದ್ವಿ, 3 ಪೇಜ್ ತಂದಿದ್ವಿ. ಅಲ್ಲಿಂದ 3 ಪೇಜ್ ಒಂದು ನೋಡ್ರಲ್ಲ, ಇದು 1 ಪೇಜು, 2 ಪೇಜು, 3 ಪೇಜು, ಇದು ನೋಡ್ರಲ್ಲ. ಸರಿನಾ? ಈಗ ಏನು ಮಾಡಿದ್ವಿ, ಇದು 3 ಪೇಜ್ ಯಾಕೆ ತಂದಿದ್ವಿ ಅಂತಂದ್ರೆ ನಾವು ಪ್ರಾಕ್ಟಿಕಲ್ ಮಾಡ್ತೀವಲ್ಲ, ಇಂಜಿನಿಯರ್ ಮೋಟರೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ, ಅವಾಗ ನಮ್ಗೆ 3 ಪೇಜ್ ಸಪ್ಲೈ ಬೇಕಾಗುತ್ತೆ. ಹಾಗಾಗಿ 3 ಪೇಜ್ ಸಪ್ಲೈ 3 ಪೇಜ್ ನೋಡ್ರಲ್ಲ ನಾವು ತೊಗೊಂಡ. ಇದನ್ನ ನಾವು ಯಾವುದೇ ಥರ ಲೋಡ್ ಕೊಟ್ಟಿಲ್ಲ. ಇಲ್ಲಿ 1, 2ಕ್ಕೆ ಒಂದಕ್ಕೆ ಮಾತ್ರ ಕೊಟ್ಟಿದ್ವಿ. ಯಾಕೆ ಹೇಳಿ, 3 ಪೇಜ್ ಬೇಕಾಗಿಲ್ಲ. 1 ಪೇಜ ನೋಡ್ರಲ್ಲ, 3 ಯಾವ್ದು ಬೇಕಾದ್ರೆ 1 ಪೇಜ ನೋಡ್ರಲ್ ತೊಗೊಳ್ಳೋದು. ಅದಕ್ಕೆ ಏನು ಮಾಡಿದ್ವಿ, 1 ಪೇಜ್ ತೊಗೊಂಡಿದ್ವಿ, ಇದು ನೋಡ್ರಲ್ ತೊಗೊಂಡಿದ್ವಿ. ಇವ್ಯಾರು ಡಮ್ಮಿ ಬಿಟ್ಟಿದ್ವಿ ಪೇಜ್. ಯಾಕಂದ್ರೆ ಇಲ್ಲಿ ಪೇಜ್ ಟು ಪೇಜ್ 440 ವೋಲ್ಟೇಜ್ ಇರುತ್ತೆ, ಪೇಜ್ ಟು ನೋಡ್ರೆ 220 ಇರುತ್ತೆ. ನೋಡಿ, ಈಗ ನಾವು ಪೇಜ್ ಟು ಪೇಜ್ ಚೆಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸರಿ ನೋಡ್ಕೊಳ್ಳಿ, ವೋಲ್ಟೇಜ್ ಇದು ಆ್ಯಮ್ಸ್, ಇದು ವೋಲ್ಟೇಜ್ ಇರುತ್ತೆ. ಅಂತ ಇದೆಯಾ? ಎ ಸಿ ವೋಲ್ಟೇಜ್ ಎಷ್ಟಿದೆ? 750. ಎಷ್ಟು? 750 ಇರಬೇಕು. 750. ನೀವು 220 ಚೆಕ್ ಮಾಡಿರಿ, 440 ಚೆಕ್ ಮಾಡಿ. ನೀವು ಪೇಜಿಂದ ಪೇಜ್ ಚೆಕ್ ಮಾಡಿರಪ್ಪ ಅಂದ್ರೆ 440 ತೋರಿಸೋದು. 400 ಅಂತ ಇದೆಯಾ? 380 400 ಸಮಥಿಂಗ್ ಇದೆಯಾ? 400 ಹತ್ರ ಇದೆಯಾ? ಓಕೆ. ಈಗ ಪೇಜ್ ಟು ಪೇಜ್ ನೋಡಿ, ಇದು ಸಹಿತ ಪೇಜ್ ಟು ಪೇಜ್. ಅದಕ್ಕೆ ಪೇಜ್ ಇದನ್ನು ನೋಡ್ರೆ ಹಿಡ್ಕೊರಿ, ಯಾವ್ದಾದ್ರು ಒಂದು ಪೇಜ್ ಚೆಕ್ ಮಾಡಿ. 220 ಇದೆಯಾ? 215 220 ನೇರ ಇರುತ್ತೆ. ಈಗ ಮತ್ತೆ ನೋಡ್ರೆ ಫಿಕ್ಸ್ ಹಿಡ್ಕೊಳ್ಳೋಣ. ನೋಡಿ ಇದೆಯಾ? 220 ಇದೆಯಾ? 220 ಇದೆ. ಮತ್ತೆ ನೋಡ್ರೆ ಹಿಡ್ಕೊಂಡು ಮತ್ತೆ ಪೇಜ್ ಹಿಡ್ಕೊಳ್ಳೋಣ. 220 ಇದೆಯಾ? ಓಕೆನಾ? ಒಂದು ನ್ಯೂಟ್ರಲ್ ಹಿಡ್ಕೊಂಡು ಪೇಜ್ ಹಿಡ್ಕೊಂಡು 220 ತೋರಿಸುತ್ತೆ. ಪೇಜಿಂದ ಪೇಜ್ ಎಷ್ಟಾಗುತ್ತೆ? 440 ತೋರಿಸುತ್ತೆ. 400 ಮಟ್ಟ ತೋರಿಸುತ್ತೆ. ಹೆಚ್ಚು ಕಡಿಮೆ ಸ್ವಲ್ಪ ವೋಲ್ಟೇಜ್ ಇದಾಗ್ತದೆ. 400 ಮಟ್ಟ ತೋರಿಸುತ್ತಿಲ್ಲ, ಸ್ವಲ್ಪ ವೋಲ್ಟೇಜ್ ಲೆಸ್ ಆಗುತ್ತೆ. 380 390 400 ತೋರಿಸುತ್ತೆ. ಸೊ ಅರ್ಥ ಆಗ್ತಾ ಇದೆಯಾ? ನಮಗಿದು ಯಾಕೆ ನಾವು 3 ಪೋಲ್ ಎಮ್ಸಿ, ನಮ್ಮ ಮನೆಗಳಿಗೆ 3 ಪೇಜ್ ಬೇಕಾ? ಮನೆಗೆ ಒಂದು ಪೇಜ್ ನೋಡ್ರಲ್ಲ ಸಾಕು. ನಾವು ಇಲ್ಲಿ ಪ್ರಾಕ್ಟಿಕಲ್ಗೋಸ್ಕರ ನಾವೇನು ಮಾಡಿದ್ವಿ, ಇಲ್ಲಿ ನಾವು ಈಗ ನಮಗೆ ಇದನ್ನ ಬಿಟ್ಟಾಕೋಣ. ಈಗ ನಮಗೆ ಒಂದು ಪೇಜ್ ನೋಡ್ರಲ್ಲ ತೊಗೊಂಡು ಇಲ್ಲಿಂದ ನಮಗೆ ನಾನು ನಿಮ್ಗೆ ಇಲ್ಲಿಂದ ಹೇಳಿದೆ. ಈಗ ಮೀಟ್ರಿಂದ ಫ್ಯೂಸ್ ಡಿ ಪಿ 2 ಪೋಲ್ ಎಮ್ ಸಿ ಬಿ 2 ಪೋಲ್ದಾಗ 2 ಪೋಲ್ ಇದೆ ನೋಡಿ, ನೋಡ್ರಲ್ಲ ಇದು ಪೇಜ. ಇದಕ್ಕೆ RCCB ಅಂತೀವಿ. MCB ಥರನೇ MCB ಅಪ್ಗ್ರೇಡ್. MCB ಏನಾಗುತ್ತೆ, ಮಿನಿಚರ್ ಸರ್ಕ್ಯೂಟ್ ಬ್ರೇಕರ್ ಅಂತೀವಿ. ಅದೇನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಓವರ್ಲೋಡ್ಗೆ ಟ್ರಿಪ್ ಆಗುತ್ತೆ. ಇದು ಹಂಗಲ್ಲ. ಶಾರ್ಟ್ ಸರ್ಕ್ಯೂಟ್ ಓವರ್ಲೋಡ್ ಏನಾದ್ರು ಟಚ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಏನಾಗುತ್ತೆ, ಆಫ್ ಆಗುತ್ತೆ. ಇಮ್ಮಿಡಿಯೇಟಾಗಿ ಏನಾಗುತ್ತೆ, ಟ್ರಿಪ್. ಅಕಸ್ಮಾತ್ ನೀವು ಇಲ್ಲಿ ಒಂದು ಪೇಜ ಅರ್ಥ ಸರಿ ಇದೆಲ್ಲ ಬಲ್ಬ್ ಆಗಿ ಚೆಕ್ ಮಾಡಿದ ತಕ್ಷಣ ಟ್ರಿಪ್ ಆಗುತ್ತೆ. ಸರಿನಾ? ನಿಮಗೂ ಏನಾದ್ರು ಪೇಜ್ ಜೊತೆಗೆ ನೀವೇನಾದ್ರು ಟಚ್ ಮಾಡಿದ್ರೆ ತಕ್ಷಣ ಏನಾಗುತ್ತೆ, RCCB ಟ್ರಿಪ್ ಆಗುತ್ತೆ. ಒಂದು ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೇನೆ ನಿಮ್ಗೆ. ಇದು RCCB MCB ಥರನೇ ತಕ್ಷಣ